ನಮಸ್ಕಾರ ಸ್ನೇಹಿತರ. ಜಾಹ್ನವಿ ಅಲಿಯಾಸ್ ಆಕೆಯ ಹೆಸರು ಜ್ಞಾನೇಶ್ವರಿ. ಹೌದು, ಸುಮಾರು 3 ವರ್ಷದ ಪುಟ್ಟ ಮಗು ಕಾಣೆ ಆಗಬಿಟ್ಟಿತ್ತು. ಆದ್ರೆ ಸುಮಾರು 20 ದಿನಕ್ಕಿಂತ ಹೆಚ್ಚಿನ ದಿನಗಳೇ ಆದ್ವು. ಯಾವುದೇ ರೀತಿಯ ಆದಂತಹ ಬೆಳವಣಿಗೆಗಳು ಕಂಡು ಬಂದಿರಲಿಲ್ಲ. ಸೊ ಈ ಕಳೆದ 2 ದಿನದಲ್ಲಿ ಅಚ್ಚರಿಯ ಬೆಳವಣಿಗೆಗಳು ಕಂಡು ಬಂದಿದ್ದಾವೆ. ಸೊ ಕಾಣೆ ಆಗಿದಾಳ ಅಥವಾ ಕಾಡಿನಲ್ಲಿ ಕಳೆದುಕೊಂಡು ಹೋಗಿದಾಳ ಅಥವಾ ಅಲ್ಲಿಯ ಪ್ರಾಣಿಗಳು ಏನಾದ್ರೂ ಮಾಡಿದವ, ಈ ರೀತಿಯಾದಂತಹ ಶಂಕೆಗಳು ಇದ್ವು. ನೂರಾರು ಪೊಲೀಸರು, NDRF ಪಡೆಗಳು, ಶ್ವಾನಗಳು, ನಿಮಗೆ ಗೊತ್ತಿದೆ ಪೊಲೀಸರ ಶ್ವಾನಗಳು ಯಾವ ರೀತಿಯಾಗಿ ಚುರುಕುತನ ತೋರಿಸ್ತಾವಂತ. ಅಂತಹ ಶ್ವಾನಗಳು ಇದ್ರೂ ಸಹಿತ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕಿರ್ಲಿಲ್ಲ. ಮತ್ತು ಡ್ರೋನ್ಗಳನ್ನು ಕೂಡ ತರಿಸಿ ಹುಡುಕಾಟ ನಡೆಸಲಾಗಿತ್ತು. ಆದ್ರೂ ಸಹಿತ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕಿರ್ಲಿಲ್ಲ. ಗೊಂಬೆಗಳನ್ನ ಕಟ್ಟಲಾಗಿತ್ತು. ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿದೆ. ಆದ್ರೆ ಕಳೆದ 2 ದಿನದಲ್ಲಿ ಈ ಜಾನ್ವಿ ಕೇಸ್ನಲ್ಲಿ ಏನೇನು ಬೆಳವಣಿಗೆ ಆಗಿದೆ, ಬಹಳ ಅಚ್ಚರಿಯ ಬೆಳವಣಿಗೆ ಆಗಿದಾವೆ. ಸೊ ಈ ಕೇಸ್ಗೆ ಒಂದು ಕೊನೆಯ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಬಹುದು. ಸೊ ಹಾಗಾಗಿ ಈ ವಿಡಿಯೋನ ಸಾಧ್ಯವಾದ್ರೆ ಕೊನೆವರೆಗೂ ವಾಚ್ ಮಾಡಿ. ಈ 2 ದಿನಗಳಲ್ಲಿ ಏನೇನ್ ಬೆಳವಣಿಗೆ ಆಗಿದಾವೋ ಅದರ ಬಗ್ಗೆ ನಿಮ್ ಮುಂದೆ ಮಾಹಿತಿಯನ್ನ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಕಳೆದ 20ರಿಂದ 23 ದಿನ ಕಳೆದೋಯ್ತು. ಆದ್ರೆ ಆಕೆ ಅಂದ್ರೆ ಆ ಪುಟ್ಟ ಹುಡುಗಿ ಇನ್ನೂ ಕೂಡ ಸಿಕ್ಕಿಲ್ಲ. ಸೊ ಜಾನ್ವಿ ಒಂದು ಕೇಸ್ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ಸೊ ಸದ್ಯಕ್ಕೆ ಈಗ ಸಾಕು ನಾಯಿಯ ಮರಣೋತ್ತರ ಪರೀಕ್ಷೆಯೂ ಕೂಡ ನಡೆದಿತ್ತು. ಮತ್ತು ಜಾನ್ವಿಯ ತಾಯಿಯ ಸಂಶಯ ಏನಪ್ಪಾ ಅಂದ್ರೆ, ಕಿಡ್ನಾಪರ್ಗಳೇ ಆ ಶ್ವಾನಕ್ಕೆ ವಿಷ ಕೊಟ್ಟು ಸಾಯಿಸಿದ್ದಾರೆ ಅಂತ ಒಂದು ಅನುಮಾನ ಇತ್ತು. ಆದ್ರೆ ಅದರ ಮರಣೋತ್ತರ ಪರೀಕ್ಷೆಯಲ್ಲಿ ಕಂಡು ಬಂದಿರತಕ್ಕಂತಹ ಮಾಹಿತಿ ಏನಪ್ಪಾ ಅಂದ್ರೆ, ಅದಕ್ಕೆ ಯಾವುದೇ ರೀತಿಯಾದಂತಹ ವಿಷ ಕೊಟ್ಟಿಲ್ಲ. ಅದು ತಾನಾಗಿನೇ ಮರಣ ಅಪ್ಪಿರ್ತಕ್ಕಂಥದ್ದು. ಅದು ಹೇಗಂದ್ರೆ, ಕಾಡಿನಲ್ಲಿ ಅಲೆದಾಡಿ ಯಾವುದೇ ಊಟ ಉಪಚಾರ ಸಿಗದೆ, ತಿನ್ನಲಿಕ್ಕೆ ಆಹಾರ ಸಿಗದೆ, ಸೊ ಅದು ತನ್ನದೇ ಉಪವಾಸ ಇದ್ದ ಹಾಗೆ ನೋಡಿ. ಸೊ ಯಾವುದೇ ರೀತಿಯಾದಂತಹ ತಿನ್ಲಿಕ್ಕೆ ಆಹಾರ ಸಿಗದೆ ಅದು ಸಾಕಾಗಿ ಸಾವನ್ನಪ್ಪಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಮರಣೋತ್ತರ ಪರೀಕ್ಷೆಯಲ್ಲಿ ಈ ರೀತಿ ಮಾಹಿತಿ ಬಹಿರಂಗವಾಗಿದೆ. ಈ ಕಳೆದ 2 ದಿನದಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆ, ಈ ನಾಯಿಯ ಮರಣೋತ್ತರ ಪರೀಕ್ಷೆ ಒಂದು, ಜೊತೆಗೆ ಕಾಡಿನಲ್ಲಿ ಯಾವುದೇ ರೀತಿಯಾದಂತಹ ಯಾವ ಪ್ರಾಣಿಯೂ ಕೂಡ ಆಕೆಯನ್ನ ಬಲಿ ತೆಗೆದುಕೊಂಡಿಲ್ಲ ಮತ್ತು ಆಕೆ ಕಾಡಿನ ಒಳಗೆ ಹೋಗಿಲ್ಲ ಅನ್ನುವಂತಹ ಒಂದು ಶಂಕೆಗಳು ಉಂಟಾಗದೆ, ಮತ್ತು ಇದು ಕನ್ಫರ್ಮ್ ಅನ್ನುವಂತಹ ಮಾಹಿತಿಯನ್ನ ಈಗ ಶೋಧಕ ಕಾರ್ಯದಲ್ಲಿ ಮಾಹಿತಿ ಸಿಗ್ತಾ ಇದೆ. ಸೊ ಈಗಾಗಲೇ 500 ಎಕರೆಯಷ್ಟು ಕಾಡುಗಳಲ್ಲಿ ಸರೌಂಡ್ ಆಗಿ ಈಗ ಡ್ರೋನ್ಗಳು, NDRF ಪಡೆಗಳು, ಶ್ವಾನಗಳು, ನೂರಾರು ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಹುಡುಕಾಡಿದ್ರು. ಯಾವುದೇ ರೀತಿಯಾದಂತಹ ಪತ್ತೆ ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರ ಸೊ ಕಾಡಿನೊಳಗೆ ಮಗು ಹೋಗೇ ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅನುಮಾನ ಇತ್ತು, ಅದರ ಬಗ್ಗೆ ಕ್ಲಾರಿಟಿ ಪಡ್ಕೊಂಡ್ರು. ಯಾಕಂದ್ರೆ 500 ಎಕರೆ ಕಾಡು ಅಂದ ಬಳಿಕ ಸೊ ಅಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಚೆಕ್ ಮಾಡಬೇಕಾಗಿತ್ತು, ಅದನ್ನ ಮಾಡಿದ್ದಾರೆ. ಸೊ ಈಗ ಸದ್ಯಕ್ಕೆ ಅವರಿಗೆ ಅನುಮಾನಗಳು ಕೂಡ ಉಂಟಾಗಿದೆ. ಇದು ಕನ್ಫರ್ಮ್ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು ಈಗ ಪೊಲೀಸರಿಗೆ ಅನುಮಾನ ಬಂದಿದೆ. ಸೊ ಈಗ ಇಲ್ಲಿವರೆಗೂ ಅವರು ತನಿಖೆಯನ್ನ ಮಾಡಿದ್ರು, ಅದನ್ನ ಬಿಟ್ಟು ಬೇರೆ ಹೊಸ ರೀತಿಯಲ್ಲಿನೇ ತನಿಖೆಯನ್ನ ಆರಂಭಿಸ್ತಾರಂತೆ. ಸೊ ಈ ರೀತಿ ಒಂದು ಬೆಳವಣಿಗೆ ಆಗಿದೆ. ಮತ್ತು ಅನೇಕ ಕಡೆಯಿಂದ ಸೈಬರ್ ಸೆಂಟರ್ಗಳಿಗೆ ಕಾಲ್ ಕೂಡ ಬಂದಿದ್ವು. ಮತ್ತು ಆ ಮಗುವನ್ನ ಹುಡುಕಾಡಿ ಕೊಟ್ರೆ 1 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡ್ತೀವಂತನೂ ಕೂಡ ಅಲ್ಲಿಯ ಸರ್ಕಾರ ಘೋಷಣೆ ಮಾಡಿತ್ತು. ಸೊ ಹೀಗಾಗಿ ಆಂಧ್ರ ಪ್ರದೇಶ ಸರ್ಕಾರದಲ್ಲಿ ಈ ರೀತಿ ಘೋಷಣೆ ಆದ ಕಾರಣಕ್ಕಾಗಿ ಸಾಕಷ್ಟು ಕಡೆ ಸೈಬರ್ ಸೆಂಟರ್ಗಳಿಗೆ ಕರೆಯೂ ಕೂಡ ಬಂದಿತ್ತಂತೆ. ಸೊ ಹೀಗಾಗಿ ಕಾಡುವನ್ನ ಹೊರತುಪಡಿಸಿ ಇನ್ನು ಬೇರೆ ಕಡೆಗೆ ಶೋಧನೆ ಕಾರ್ಯವನ್ನ ಮತ್ತು ಹುಡುಕಾಡುವಂತಹ ಪ್ರಯತ್ನವನ್ನ ಮಾಡ್ತಾರಂತೆ. ಜೊತೆಗೆ ಈ ಜಾಹ್ನವಿಯ ತಾಯಿಯೂ ಕೂಡ, ನನಗೆ ಆ ಮಗುವನ್ನ ಮರಳಿ ಕೊಟ್ರೆ ಸಾಕು, ನಾನು ಯಾವುದೇ ರೀತಿಯಾದಂತಹ ಕೇಸ್ ಮಾಡೋದಿಲ್ಲ ಅಂತ ಆಕೆ ಹೇಳ್ತಾಳಿದ್ದಾಳೆ. ಇನ್ನು ಆ ಜಾಹ್ನವಿ ಮಗು ಸಿಕ್ಕರೂ ಹೊರಗೆ ಸಿಗಬೇಕು, ಕಾಡಿನಲ್ಲಂತೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಶೋಧನೆಯ ಕಾರ್ಯ ಪೊಲೀಸರು ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲೆಲ್ಲ ಕಡೆನೂ ಕೂಡ ಸಂಪೂರ್ಣವಾಗಿ ಹುಡುಕಾಡಿದರೂ ಕೂಡ ಏನಾದ್ರೂ ಆಳದಲ್ಲಿರ್ತಕ್ಕಂತಹ ಪ್ರದೇಶದಲ್ಲಿ ಬಿದ್ದು ಸತ್ತೋಗಿದ್ರೆ, ಅಥವಾ ಯಾವುದೇ ಪ್ರಾಣಿಗಳು ಅಟ್ಯಾಕ್ ಮಾಡಿ ಆ ಮಗುವನ್ನ ಬಲಿ ತೆಗೆದುಕೊಂಡು
ಸಂಪೂರ್ಣ ಬಾಡಿಯನ್ನ ಎಲ್ಲವೂ ಕೂಡ ತಿಂದು ಬಿಟ್ಟಿರ್ತಾವೆ. ಅವು ನೋಡಿದಿರಿ ನೀವು ಪ್ರಾಣಿಗಳು ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾವಂತ. ಸೊ ಈ ರೀತಿ ಆಗಿದ್ರು ಸಹಿತ 100% ಆ ಮಗು ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ಪೂರ್ತಿಯಾಗಿ ಕಾಡಿನ ವಿಚಾರದಲ್ಲಿ ಪೊಲೀಸರು ಈಗ ಹುಡುಕಾಟವನ್ನ ನಿಲ್ಲಿಸಿಬಿಟ್ಟಿದ್ದಾರೆ. ಸುಮಾರು 20 ದಿನ ಆಯ್ತು ಈಗ ಹುಡುಕಾಟ ಪ್ರಾರಂಭಿಸಿ. ಒಟ್ಟಾರೆಯಾಗಿ ಶ್ವಾನದ ಡೀಟೇಲ್ಸ್ ಕೂಡ ಈಗ ಮರಣೋತ್ತರ ಪರೀಕ್ಷೆ ತಿಳಿದು ಬಂದಿದೆ. ಆ ಮಗು ಕಾಡಿನಲ್ಲಿ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಾಗಿದೆ. ಸೊ ಹೀಗಾಗಿ ಪೊಲೀಸರು ಬೇರೆ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸಲಿದ್ದಾರೆ. ಕೋರ್ಟ್ ಕೂಡ ಈಗಾಗಲೇ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದೆ. ಯಾವುದೇ ರೀತಿಯಾದಂತಹ ವರದಿ ಕೊಡ್ತಾ ಇಲ್ಲ ನೀವು. ಸೊ ಇನ್ನೂ ಕೂಡ ಆ ಮಗುವನ್ನ ಹುಡುಕಾಡಕ್ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ತರಾಟೆಗೆ ತೆಗೆದುಕೊಂಡಿದೆ. ಸೊ ಅದಕ್ಕಾಗಿ ಈಗ ಪೊಲೀಸರು ಹೆಚ್ಚಿನ ಗಮನವನ್ನ ಮತ್ತಷ್ಟು ಹರಿಸಿ ಆ ಮಗುವನ್ನ ಆದಷ್ಟು ಎಲ್ಲಿ ಇದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತಹ ಕೆಲಸ ಮಾಡುತ್ತೆ. ಸೊ ಬಹಳ ದಿನದಿಂದ ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಜನ ಪ್ರಶ್ನೆಗಳನ್ನ ಮಾಡ್ತಾ ಇದ್ರಿ ಮತ್ತು ಈ ಕೇಸ್ ಇನ್ನೂ ಕೂಡ ಮುಗಿತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶಗಳು ಕೂಡ ಜನರಲ್ಲಿ ಇದ್ವು. ಯಾಕಂದ್ರೆ ಪೊಲೀಸರು ಇಂತಹ ಕೇಸ್ಗಳಲ್ಲಿ ಆದಷ್ಟು ಬೇಗನೆ ಬಗೆಹರಿಸ್ತಾರೆ ಅನ್ನುವಂತಹ ನಂಬಿಕೆ ಎಲ್ಲರದಾಗಿತ್ತು. ಆದ್ರೆ ಇನ್ನೂ ಕೂಡ ಆ ಒಂದು ಕಾಡು ದೊಡ್ಡದಾಗಿರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಸುಳಿವು ಅಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಬೇರೆ ರೀತಿಯಲ್ಲಿ ಈ ಒಂದು ಪ್ರಕರಣವನ್ನ ತಿರುಗಿ ನೋಡೋದಾದ್ರೆ ಈಗ ಹೊರಗಡೆ ಎಲ್ಲಾದ್ರೂ ಕಿಡ್ನಾಪರ್ಗಳೇ ಇದನ್ನ ಮಾಡಿರಬಹುದಂತ ಶಂಕೆಗಳಿದಾವ. ಹೀಗಾಗಿ ಸಂಪೂರ್ಣವಾಗಿ ಈಗ ಪ್ರಕರಣದ ತಿರುಗು ಸಂಪೂರ್ಣವಾಗಿ ಹುಡುಕಾಟವೇ ಚೇಂಜ್ ಆಗಿದೆ ಅಂತ ಹೇಳಬಹುದು. ಸೊ ನೋಡೋಣ ಇನ್ ಕೆಲವೊಂದಿಷ್ಟು ದಿನಗಳಲ್ಲಾದ್ರೂ ಈ ಕೇಸ್ಗೆ ತೆರೆ ಎಳಿತಾರ ಅಥವಾ ಇಲ್ವಾ ಅಂತ. ಸೊ ಕಾಯ್ದು ನೋಡೋಣ. ಸೊ ಆದಷ್ಟು ಇದರ ಬಗ್ಗೆ ಮಾಹಿತಿ ಬಹಳಷ್ಟು ಜನ ಕೇಳ್ತಾ ಇದ್ರಿ, ನಿಮಗೆ ಮುಂದೆ ಇಟ್ಟಿದ್ದೀನಿ. ಏನೇ ಬದಲಾವಣೆ ಆದ್ರೂ ಏನೇ ಬೆಳವಣಿಗೆ ಆದ್ರೂ ಅದನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಷಯವನ್ನ ಆದಷ್ಟು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗ್ಲಿ.